ಅಯ್ಯೋ ಸಿದ್ಧ, ನಮಗೆ 25,000 ಕೊಡ್ತೀನಿ ಚಿಕ್ಕಮ್ಮ. ಸಾಲ ಪಾಲ ತೀರಿಸ್ಕೊಳ್ರಿ. ನೀವು ಹೊಸ ಮೇಯಿಸ್ತಾ ಇದ್ದೀರಲ್ಲ, ಪಾಪ ಅಂತನ ಅಂದ. ಇವಾಗ ಡೈರಿ ಹತ್ರ ಅಣ್ಣನ ಹತ್ರ ಹೋಗ್ಯವನಂತೆ, ಮೈಲಾರಪ್ಪನ ಹತ್ರ ಇಸ್ಕೊಬರಕ್ಕೆ. ಇಸ್ಕೊಂಬಿಡ್ಬೇಕು. ನಂದಿನಿ ಇಲ್ಲ, ಆ ಮುದುಕಿನೂ ಇಲ್ಲ. ನಂದಿನಿ ಗೊತ್ತಾದರೆ ಅವಳು ಏನು ಮಾಡಲ್ಲ. ಆದರೆ ಆ ಮುದುಕಿಗೆ ಮಾತ್ರ ಗೊತ್ತಾಗಬಾರ್ದು. ನಮ್ಮ ಸೀಕ್ರೆಟು ಆ ಮುದುಕಿ ಹತ್ರ ಐತೆ. ಅಯ್ಯೋ, ಮುದುಕಿ ಬರೋ ಅಷ್ಟರಲ್ಲಿ ದುಡ್ಡು ತಂದು ಕೊಟ್ಟರೆ ಸಾಕಪ್ಪ. ಈ ಮದುವೆ ಎಲ್ಗೋದ್ಲಿ ಇವಾಗಲೇನಿ. ಅಯ್ಯೋ, ನನಗಂತೂ ಖುಷಿ ಆಗ್ತೈತಿ. 25,000 ಇಸ್ಕೊಂಡು ಒಂದು 5 ನಿಮಿಷ ಆ ಮುದುಕಿನೂ ಬರ್ದಂಗಿದ್ರೆ ಸಾಕು. ಆಮೇಲೆ ನಾನು ಅದನ್ನ ಏನಾದ್ರೂ ಮಾಡ್ಬಿಡ್ತೀನಿ. ಆಮೇಲೆ ನಮ್ಮ ಹತ್ರ ಅವರು ಇಸ್ಕೊಂಬಕ್ಕೆ ಆಗಲ್ಲ 25,000ನ. ಸಂಘದೊಂದು ಅರ್ಜೆಂಟ್ ಐತಿ, ಅದನ್ನ 25,000 ಕಟ್ಟಿ ಅವ್ರನ್ನ ಬಾಯಿ ಮುಚ್ಚಿಸ್ಬಿಡ್ಬೇಕು. ಇಲ್ಲಾಂದ್ರೆ ಆ ಹೆಂಗಸರು ಒಬ್ರಿಗೆ 7 ಜನ ಇದ್ರೆ 7 ಜನನು ಒಂದೊಂದು ಮಾತಾಡ್ತವೆ. ಅತ್ತೆ ಅತ್ತೆ, ಎಲ್ಲಿಗೆ ಹೋಗಿದ್ದೆ? ಅಯ್ಯೋ ಅತ್ತೆ, ಆ ಸಂಘದಾಗ ಕರೆದಿದ್ದು ಸಾಲ ತಾಂಡಿದ್ವಲ್ವಾ, ಸಾಲ ಕಟ್ಟಬೇಕು ಅಂತನ. ಅದಕ್ಕೆ ನಾನು ಈಗ ಸದ್ಯಕ್ಕಿಲ್ಲ ಅಂತನ ಹೇಳಿ ಬಂದೆ. ಬಡ್ಡಿನಾದ್ರೂ ಕಟ್ರಿ ಅಂತನ ಹೇಳಿದ್ರು. ನಾನು ಬಡ್ಡಿನಾದ್ರೆ ಸಾಯಂಕಾಲ ಕೊಡ್ತೀವಿ ಬಿಡು ಅಂತ ಅಂದೆ. ಈಗ 1,500,000 ಬಡ್ಡಿ ಕೊಡ್ಬೇಕಂತೆ ನಾವು ಇವಾಗ. ಹೌದಾ, ಕೊಡೋಣ ಬಿಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಇಡೀ ಸಾಲನ ತೀರ್ಸ್ಬಿಡೋಣ. 25,000 ಅಷ್ಟೇನು ಇರೋದು ಆ ಸಂಘದ್ದು. ಅಯ್ಯೋ ಅತ್ತೆ, 25,000 ಅಂದ್ರೆ ಇಡೀ ಸಾಲ ಹೆಂಗ್ ತೀರಿಸ್ತೀರಾ? 1,500,000 ಬಡ್ಡಿ ಕಟ್ಟಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅಂತದ್ರಾಗೆ 25,000 ರೂಪಾಯಿ ಇವತ್ತೇನೆ ಕೊಡ್ರಿ ಅಂದ್ರೆ ನಾವು ಕೊಡಕ್ಕಾಗುತ್ತಾ? ನೀನೇ ಹಿಂಗ್ ಮಾತಾಡ್ತಾ ಇದೀಯಾ? ನಿನ್ಗೇನು ಟೆನ್ಷನ್ ಆಗ್ತಿಲ್ವತ್ತೆ? ಟೆನ್ಷನ್ ಯಾಕೆ ಆಗ್ಬೇಕು? ಟೆನ್ಷನ್ ಯಾಕೆ ಆಗ್ಬೇಕು? ಈಗ ನಮ್ ದುಡ್ಡು ಬರುತ್ತಲ್ಲ ಅದಕ್ಕೇನೆ. ನಿನ್ ಸಂಘ ತಕೋಯಿದ್ದ, ನಾನು ಎಲ್ಬೋದು ಅಂತ ಅನ್ಕೊಂಡೆ. ನೀನಂತೂ ತಪ್ಪಿಸ್ಕೊಂಡು ಅದೇ ಹೋಗ್ತೀಯ. ಸಂಘದಾರ ಯಾರಾದ್ರೂ ಬಂದ್ರೆ ಕರಿಯಕ್ಕೆ ಇನ್ನೇನ್ ಮಾಡೋದು? ನಾನೇ ಮನೆಯಾಗಿದ್ದೆ, ನಾನೇ ಹೋಗಿ ಹೇಳ್ ಬಂದೆ ಸದ್ಯಕ್ಕೆ ದುಡ್ಡಿಲ್ಲ ಅಂತಾನ. ಹೌದಾ, ಸರಿ ಬಿಡು, ಇವಾಗಲೇ ಹೋಗಿ ಕಟ್ಟೋಣ. ನಾನು ಸ್ವಲ್ಪ ಹೊತ್ತಿಗೆ ನಮ್ಮ ಕೈಗೆ ದುಡ್ಡು ಬರುತ್ತೆ 25,000. ಹೆಂಗ್ ಬರುತ್ತತ್ತೆ? ಏನು ಆಕಾಶದಿಂದ ಉದುರು ಬಿಡುತ್ತಾ? ಅಥವಾ ನಿಮ್ಗೇನಾದ್ರೂ ಲಾಟ್ರಿ ಹೊಡಿಯುತ್ತಾ? ಅಯ್ಯೋ ಲೇ ದಡ್ಡಿ, ಆ ಸಿದ್ಧ 25,000 ಕೊಡಕ್ಕೆ ಒಪ್ಕೊಂಡಿದ್ದ ತಾನೇ ನಮ್ಗೆ ಯಾವತ್ತು ಹೊಸ ಕಾಯಕ್ಕೆ ಹೋಗ್ಬೇಕಾದ್ರೆ ಅಂತಾನ. ಇವತ್ತು ಅದನ್ನ ಇಸ್ಕೊಂಬರಕ್ಕೆ ಹೋಗ್ಯವನಿ ಡೈರಿ ಹತ್ರ, ಅಣ್ಣನ ಹತ್ರ. ನಂದಿನಿ ಅವ್ರ ಅಮ್ಮೆಯರ ಮನೆಗೆ ಹೋಗ್ಯವಳೆ. ಆ ಮುದುಕಿ ಅದೆಲ್ಲೋ ಕುಕ್ಕಿಸ್ಕೊಂಡೈತೋ ಏನೋ ಗೊತ್ತಿಲ್ಲ. ಈಗ ತಗೊಂಬಂದು ಕೊಡ್ತಾನೆ. ತಗೊಂಡೋಗಿ ಅವ್ರ ಬಾಯಿಗೆ ಎಷ್ಟು ಬರೋಣ, ಅವ್ರ ಮಕ್ಕದ ಮ್ಯಾಕೆ ದುಡ್ಡ. ನಮ್ಮನೇನು ಗತಿ ಇಲ್ದಿರೋ ಅನ್ನಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾವ ಓಸು ಒಂದೊಂದು. ಹೌದಾ? ಅಲ್ಲ ಅಜ್ಜಿ ಎಲ್ಲೋಯ್ತು? ಅಯ್ಯೋ, ಆ ಮುದುಕಿ ಎಲ್ಲೋದ್ಲೋ ಏನೋ ಗೊತ್ತಿಲ್ಲ ಬಿಡು. ಹೌದಾ? ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ ಕಣತ್ತೆ. ನೀನು ಹೆಂಗೋ ನೆನಪಿಸಿದ್ಕೆ ಒಳ್ಳೇದಾಯ್ತು ಬಿಡು. ನೀನು ಹೇಳ್ದ ಸಿದ್ದುಗೆ? ಇಲ್ಲ, ನಾನು ಸುಮ್ಮನೆ ಡೈರಿಗೆ ದುಡ್ಡು ಬಂತೇನಪ್ಪ ಬಿಡಿಸ್ಕೊಂಡ್ರಿ ಅಂತ ಕೇಳಿದೆ. ಚಿಕ್ಕಮ್ಮ ಇವತ್ತು ಹೋಗಿ ಬಿಡಿಸ್ಕೊ ಬರಬೇಕು ಅಂದ. ಅವಾಗ ಹೇಳ್ದೆ 25,000 ಕೊಡ್ತೀನಿ ಅಂತ ಹೇಳಿದ್ದಂತೆ ಮಧು ಹತ್ರ. ಯಾವಾಗ ಕೊಡ್ತೀಯ ಅಂದೆ. ಅದಕ್ಕೆ ಇವಾಗ ಹೋಗ್ತೀನಿ, ಅಲ್ಲೇ ಬಿಡಿಸ್ಕೊ ಬರ್ತೀನಿ, ಇರು ಕೊಡ್ತೀನಿ ಅಂತನ ಹೇಳ್ದ. ಅಯ್ಯೋ ಅತ್ತೆ, ಅವನಿಗೆ ಕಾಲ್ ಬೇರೆ ಕುಂಟಾಗಿತ್ತಲ್ಲ, ಹೆಂಗ್ ಹೋಗ್ತಾನೆ? ಅದ್ಯಾತ ಕೈಗೆ ಸ್ಟಿಕ್ ಅಂತ ಕೊಟ್ಟಿಲ್ವೇನೆ, ಅದ್ರಾಗ ಅದ್ ನಡ್ಕೊಂಡು ಹೋಗ್ತೀನಿ, ನಂದಿನಿ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಅಂದ. ಇವಾಗ ಚೆನ್ನಾಗಿ ನಡೀತಾನೆ ಒಂದಿಟ್ಟು. ನಾನು ನೋವಾಗಲ್ವೇ ಅಲ್ಗನ ಹೋಗಿ ಬರಕ್ಕೆ, ನಾನು ಬರಲ್ಲ ಜೊತೆಗೆ ಅಂದೆ. ಬ್ಯಾಡ ಚಿಕ್ಕಮ್ಮ ಅಂತ ಅಂದ. ಎಂತ ಕೆಲಸ ಮಾಡಿದ್ರತ್ತೆ, ಜೊತೆಗೆ ಹೋಗಿ ಅಲ್ಲೇ ಇಸ್ಕೊಂಬಂದಿದ್ರೆ ಆಗ್ತಿರ್ಲಿಲ್ವಾ? ಅಯ್ಯೋ, ನಾನು ಬರ್ತೀನಿ ಕಣೋ, ನಾನು ನಿನ್ನ ಜೊತೆಗೆ ನೀನು ನಡೆಯೋಕ್ಕಾಗಲ್ಲ ಅಂತಂದೆ. ಬೇಡ ಚಿಕ್ಕಮ್ಮ, ನಾನೆಲ್ಲ ಹೋಗಿ ಬರ್ತೀನಿ ಅಂದ. ಇಲ್ಲೇ ಬಂದ ಕೊಡ್ತೀನಿ, ಸುಮ್ಮನಿರು, ಇಲ್ಲೇ ಇರು ಅಂತ ನಾನು ಹೇಳ್ದ. ಏನು ಮಾಡೋದು ಹೇಳು? ಇಲ್ಲೇ ಇರು ಅಂತಂದಾಗ ನಾನು ಬಲವಂತವಾಗಿ ಹಿಂದೆ ಹೋಗೋಕ್ಕಾಗುತ್ತಾ? ಆಮೇಲೆ ಸಿಟ್ಟು ಮಾಡ್ಕೊಂಡು ದುಡ್ಡು ಕೊಡಲ್ಲ ಅಂತ ಅಂದರೆ ಅಂತ ನಾನು ಸುಮ್ಮನಾದೆ. ಆಯ್ತು ಬಿಡಪ್ಪ, ನಾನು ಇಲ್ಲೇ ಇರ್ತೀನಿ ಅಂತಂದೆ. ಮನೆಯಾಗ ಬೇರೆ ಯಾರು ಇಲ್ವಲ್ಲ, ಇಲ್ಲೇ ಇರು ಚಿಕ್ಕಮ್ಮ ಅಂದ. ಹೌದಾ? ಅಯ್ಯೋ ಛೇ, ಅಲ್ಲೇ ಹೋಗಿಸ್ಕೊಂಡಿದ್ದೆ ಚೆನ್ನಾಗಿತ್ತು ಅತ್ತೆ. ಇಲ್ಲಿ ಯಾರು ಬರ್ತಾರೋ ಅಂತ ಹೇಳಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಬಿಡು, ಆ ಮುದುಕಿ ಇವಾಗಿನ ಉಂಡು ಎಲ್ಲಿಗೆ ಹೋಗೈತೆ. ಅಲ್ಲೆಲ್ಲ ಅಜ್ಜಿರ ಹತ್ರ ಕುತ್ಕೊಂಡ್ರೆ ಅದು ಬರೋದು ಇನ್ನೂ 1 ಗಂಟೆ ಆಗುತ್ತೆ. ಅಯ್ಯೋ ಅತ್ತೆ, ಅಜ್ಜಿ ಬಂದ್ರು ಅನ್ಸುತ್ತೆ. ಅಯ್ಯೋ, ಇದ್ಯಾಕ್ರಿ ಹಿಂಗೆ ನಿಂತಿದ್ದೀರಾ? ನಾನೇನು ಕಳ್ತನ ಮಾಡಕ್ಕೆ ಬಂದಿದ್ದೀನಿ? ಕಳ್ಳಿ ಥರ ನೋಡ್ತಾ ಇದ್ದೀರಲ್ಲ, ಯಾಕೆ? ಏನಾಗ್ತೀರ ಅಜ್ಜಿ? ಅಯ್ಯೋ ಅತ್ತೆ, ಏನೂ ಇಲ್ಲ. ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ಅಯ್ಯೋ, ನಮ್ಮ ಮನೆಗೆ ನಾನು ಬರೋಕ್ಕೆ ಏನೊಂದು ಕೇಳ್ಕೊಂಬರ್ಬೇಕೇನಿ? ಏನೊಂದು ಕೆಲಸ ಇದ್ರೆ ಮಾತ್ರ ಬರ್ಬೇಕೆ? ಹಂಗಲ್ಲ ಅಜ್ಜಿ, ಹೋದವರು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡ್ ಬರ್ತಿದ್ರಲ್ವಾ, ಅಲ್ಲಿ ಸಿದ್ಧಜಿತಾಗೆ ಯಾಕೋ ಬೇಗ ಬಂದ್ರಲ್ಲ, ಅದಕ್ಕೆ. ಆ ಸಿದ್ಧಂಗೆ ಚೆನ್ನಾಗಿಲ್ವಂತೆ, ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವನಂತೆ. ಅದಕ್ಕೆ ನೀನೇನು ಮಾಡೋದು? ಅವಳು ಆಸ್ಪತ್ರೆಗೆ ಹೋಗ್ಯವಳೆ, ನಾ ಇನ್ನೇನು ಮಾಡೋಣ ಅಪ್ಪ ಮನೆ ತಕ್ಕ ಬಂದೆ ಅತ್ತ. ಹೋಗಿ ಒಂದು ನಿಷ್ಠ ನೀರು ಕುಡಿದು ಬರ್ತೀನಿ. ಸರಿ ಅಜ್ಜಿ. ಅಯ್ಯೋ ಲೇ ಮಧು, ಏನು ಮಾಡೋದೀಗ? ಏನೇ ಮಾಡೋದು? ನಾವು ತಕ್ಷಣ ನಿಲ್ಲೋದು ಬೇಡ, ಬರೀ ಹೋಗೋಣ. ಅಲ್ಲೇ ಹೋಗಿ ಇಸ್ಕೊಂಬನ ಬರೀ. ಅವನು ಇಲ್ಲಿಗೆ ಬಂದ್ರೆ ಗ್ಯಾರಂಟಿ ನಮ್ಮ ದುಡ್ಡು ನಮ್ಮ ಕೈಗೆ ಸಿಗಲ್ಲ. ಹೌದೌದು, ನಡಿ, ಜಲ್ದಿ ಹೋಗೋಣ, ನಡಿ. ಚಿಕ್ಕಮ್ಮ ನಡೀರಿ, ದುಡ್ಡು ತಗೊಂಬಂದೆ. ಮಧು, ನೀನು ಕೇಳಿದ್ದಲ್ಲ 25,000 ದುಡ್ಡು ತಗೊಂಬಂದಿದ್ದೀನಿ. ನಡಿ, ಆ ಕಡೆ ಕೊಡ್ತೀನಿ. ಮಧು ಜಲ್ದಿ ಇಸ್ಕ ಜಲ್ದಿ.
ಸಿದ್ದು ಸಿದ್ದು ಕೊಡು ಸಿದ್ದು, ಜಲ್ದಿ ಕೊಡು ಕೊಡು. ಕೊಡ್ತೀನಿ ಇರು ಮಧು, ನಿಮ್ಗೋಸ್ಕರನೇ ತಾನೇ ತಂದಿರೋದು. ಹಾ ಆಯ್ತು ಕೊಡು ಕೊಡು. ಅಯ್ಯೋ ಸರಿ ತಗೋ ಮಧು ತಗೋ. ಸಿದ್ಧ ಏನದು? ಏ ಸಿದ್ಧ, ಯಾಕೆ ಅವಳಿಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇದೀಯಾ? ಅಯ್ಯೋ ಅಜ್ಜಿ ಅದು ಅಯ್ಯೋ ಅತ್ತೆ, ಅದು ನಾನು ಹೇಳ್ತೀನಿ. ಯಾಕೆಂದ್ರೆ ಸ್ಕೂಲ್ಗೆಲ್ಲ ಹಿಂಡಿ ಬೂಸ ಎಲ್ಲ ಖಾಲಿ ಆಗೈತೆ. ಅವು ಹಾಲು ಕರಿಬೇಕು ಅಂದ್ರೆ ಅವನ್ನೆಲ್ಲ ತರ್ಸೋದ್ ಬೇಡವಾ, ಅದಕ್ಕೆ ದುಡ್ಡು ಕೊಟ್ಟಿದ್ದಾನೆ, ತರಿಸ್ರಿ ಅಂತಾನ ಅಷ್ಟೇ. ಹೌದೌದು ಹೌದಜ್ಜಿ. ಅಲ್ಲ ಹಿಂಡಿ ಬೂಸ ತರಕ್ಕೆ ಆಟೋನ್ ಬೇಕಾ? ಎಷ್ಟೈತಿ ಅದು ದುಡ್ಡು? ಸಿದ್ಧ, ಯಾಕೆ ಅಷ್ಟೊಂದು ದುಡ್ಡು ಕೊಡ್ತಾ ಇದ್ಯಾ? ಎಷ್ಟು ಅದು? ಅಜ್ಜಿ ಅದು 25,000. 25,000ನ ಇವ್ರಿಬ್ರಿಗೆ ಹಿಂಡಿ ಬೂಸ ತಗೊಂಬ ಅಂತ ಕೊಡ್ತಾ ಇದೀಯಾ? ಯಾಕೋ? ಅಯ್ಯೋ ಅಜ್ಜಿ ಅದು ಇಂಡಿ ಬೂಸ ತರಕ್ಕಲ್ಲ, ಇವರಿಬ್ರು ನಾವು ಹೇಳ್ದೆ ಇದ್ರು ಅವರೇನೆ ಹಸುಗಳ್ನ ಕಾಯ್ತೀವಿ ನೀನು ಚೆನ್ನಾಗಾಗತ್ತಕ್ಕ ಅಂತ ಹೇಳಿದ್ರಲ್ವಾ, ಅದಕ್ಕೆ ಪಾಪ ಅವ್ರಿಗೇನೋ ಕಷ್ಟ ಅಂತೆ. ಈಗ ಅವರಿಬ್ರು ನಮ್ಮ ಹಸುಗಳ್ನ ನೋಡ್ಕೊತಾ ಇದ್ದಾರೆ. ಈಗ ಅವ್ರ ಕಷ್ಟಕ್ಕೆ ದುಡ್ಡು ಕೊಡ್ಬೇಕಲ್ವ ನಾವು. ಅದಕ್ಕೆ ಕೊಡ್ತಾ ಇದ್ದೀನಿ ಬಿಡಜ್ಜಿ, ಅವರು ನಮ್ಮವರೇ ತಾನೇ. ಕೊಡೋಣ ಬಿಡು. ಏಯ್, ನಿನ್ಗೇನು ಬುದ್ಧಿದ್ದಿ ಆಯ್ತೋ ಇಲ್ವೋ? ನೀನ್ ಮಾತ್ರನ ನಮ್ಮವರು ಅಂತ ಅನ್ಕೊಂಡ್ರೆ ಸಾಲಲ್ಲ. ಅವರು ಹಸುಗಳ್ನ ಕಾಯ್ತಾ ಇರೋದು ನಿನ್ಗೆ ಚೆನ್ನಾಗಿಲ್ಲ ಅಂತ ಅಲ್ಲ. ನೀನ್ ಏನ್ ತಿಳ್ಕೊಂಡಿದ್ಯಾ? ಮತ್ತೇನು ಕಜ್ಜಿ, ಪಾಪ ಅವರು ನನಗೋಸ್ಕರನೇ ತಾನೇ ಹುಷಾರಾಗತಕ್ಕ ನಾನು ನೋಡ್ಕೊಂತೀನಿ ಅಂತ ಅವರೇ ಹೇಳಿದ್ದಾರೆ. ಮುಚ್ಚೋ ಬಾಯಿ ಸಿದ್ಧ, ನಿನ್ಗೆ ಸತ್ಯ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಇವ್ರನ್ನ ಕುರುಡನ್ ತರ ನಂಬ್ತಾ ಇದ್ಯಾ? ಅವ್ರ ಬಗ್ಗೆ ಗೊತ್ತಾದ್ರೆ ನೀನು ಕ್ಯಾಕರಿಸಿ ಮಕ್ಕುಗಿತಿ ಅವ್ರಿಗೆ. ಇವ್ರು ಹೊಸ ಕಾಯ್ತಾ ಇರೋದು ನಿನಗೆ ಕಷ್ಟ ಬಂದೈತೆ ಸಹಾಯ ಮಾಡ್ಬೇಕು, ನಾವು ಇವ್ರು ಋಣದಾಗಿದ್ದೀವಿ ಅಂತ ಅಲ್ಲ. ಆ ಕಷ್ಟದ ಸಮಯನ ಉಪಯೋಗಿಸ್ಕೊಂಡು ಇವ್ರು ದುಡ್ಡು ಮಾಡ್ಕೆ ಮಾಡಿದ್ರು. ಆದ್ರೆ ನನ್ನ ಕೈಗೆ ಸರಿಯಾಗಿ ಸಿಗೆ ಬಿದ್ರು ಇವ್ರು. ಇವ್ರ ಬಂಡವಾಳ ಬೈಲಾಯ್ತು, ಅದನ್ನ ಹೇಳ್ತೀನಿ ಹೊರಗಡೆ. ಇಲ್ಲಾಂದ್ರೆ ಸುಮ್ಮನೆ ಕಾಯಿರಿ ನೀವು ಹಸುಗಳ್ನ, ಅವ್ನಿಗೆ ಚೆನ್ನಾಗಾಗತ್ತಕ್ಕನ ಅಂತ ಹೇಳಿದ್ಕೆ ಒಪ್ಕೊಂಡು ಕಾಯ್ತಾ ಇರೋದು ಅಷ್ಟೇನೆ. ಅಜ್ಜಿ ಏನಾಯ್ತು? ಏನ್ ಹೇಳ್ತಾ ಇದ್ದೀರಾ? ಅತ್ತೆ ಬೇಡ, ಆ ವಿಷಯ ಏನು ಹೇಳ್ಬೇಡ ಬಿಡು. ನನಗೆ ದುಡ್ಡು ಬೇಡ, ಏನು ಬೇಡ. ಹೌದಜ್ಜಿ, ಬೇಡ ಬೇಡ ಬಿಡು. ತಗೋ ನಿನ್ ದುಡ್ಡು, ನನಗೆ ಬೇಡ, ನೀನೇ ಇಟ್ಕೋ. ನಾವೆಲ್ಲ ನೀನ್ ಚೆನ್ನಾಗಾಗೋವರೆಗೂ ಕಾಯ್ತೀವಿ, ಇಟ್ಕೋ. ಯಾಕೆ ಮಧು? ಬೇಡ ಸಿದ್ದು, ಬೇಡ, ನಿಂತಾಗೆ ಇಟ್ಕೋ. ಅದೇನು ಅಂತನ ಸತ್ಯನ ಹೇಳ್ಬಿಡಿ ಈಗ್ಲೇನೆ, ನಮಗೂ ಗೊತ್ತಾಗ್ಲಿ ಇವ್ರೇನ್ ಮಾಡಿದ್ದಾರೆ ಅಂತನ. ಹೌದಜ್ಜಿ, ಅದೇನು ಅಂತ ಹೇಳು. ನಾನು ಯಾಕೆ ದುಡ್ಡು ಕೊಡಬಾರ್ದು? ಏನ್ ಮಾಡಿದ್ದಾರೆ ಇವರು? ಇಷ್ಟ ದಿನ ಮುಚ್ಚಿಟ್ಕೊಂಡಿದ್ದೆ ಈ ವಿಷಯನ. ಇವರು ಹೊಸ ಕಾಯ್ತಾ ಇದ್ದಾರೆ ಅಂತ, ಕಾಯ್ಲಿ ಅಂತಾನ, ನಿಮಗೆ ಚೆನ್ನಾಗಾಗ್ಲಿ ಅಂತಾನ. ಈಗ್ಲೂ ಹೇಳ್ತೀನಿ, ಹೇಳಿದ್ಮೇಲೂ ನೀವು ಹೊಸ ಕಾಯಿಲೇಬೇಕು. ಅತ್ತೆ ಬೇಡ, ದಯವಿಟ್ಟು ಬೇಡ ಅತ್ತೆ. ನಾವು ಇನ್ಮೇಲೆ ಯಾವತ್ತೂ ಹಿಂಗೆಲ್ಲ ದುಡ್ಡು ಪಟ್ಟು ಇಸ್ಕೊಳ್ಳಲ್ಲ. ಏನೋ ಅವನೇ ಕೊಡಕ್ ಬಂದ ದುಡ್ಡ, ನೀವು ಹೊಸ ಕಾಯ್ತಾ ಇದ್ದೀರಲ್ವಾ, ಇಟ್ಕೊಳ್ರಿ, ಏನನ್ನ ಸಾಲ ಅಂತ ಯಾರೋ ಬಂದಿದ್ರಲ್ವಾ ಸಂಘದವರು, ಕಟ್ರಿ ಅಂತ ಅವನೇ ತಗೊಂಬಂದು ಕೊಟ್ಟಿದ್ದು ಅಷ್ಟೇನೆ. ನಾವೇನ್ ಕೇಳಿರ್ಲಿಲ್ಲ ಅವನ್ನ, ಸಿದ್ದುನ. ಇದ್ಯಾಕೆ ಚಿಕ್ಕಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಮಧು ಅವತ್ತು ಕೇಳಿದ್ಲು ತಾನೇ, 25,000 ಏನೋ ಸಾಲ ಐತೆ ಸಂಘದಾಗೆ ಕಟ್ಟಬೇಕು, ಅವರು ಪೀಡಿಸ್ತಾ ಇದ್ದಾರೆ ಅತ್ತೆನ, ಕೊಡಿಸಿದ್ದು ಅಂತನ ಕೇಳಿದ್ಲು. ಅದಕ್ಕೆ ಬಿಡು ಹೋಗ್ಲಿ, ಏನು ಪಾಪ ನಮ್ಗೆ ಒಳ್ಳೇದಾಗ್ಲಿ ಅಂತನ ಮಾಡ್ತಾ ಇದ್ದಾರೆಲ್ಲ ಸಹಾಯನ. ಅವ್ರ ಕಷ್ಟ ಬಂದಾಗ ನಾವು ಸಹಾಯ ಮಾಡಬೇಕು ಅಂತನ ನಾನು ದುಡ್ಡು ತಂದು ಕೊಟ್ಟಿದ್ದು ಅಷ್ಟೇನೆ. ನೀನು ಸಹಾಯ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ಯಾ? ಇವರು ಸಹಾಯ ಮಾಡೋ ಮಕ್ದವ್ರ? ಹೇಳು ನಂದಿನಿ, ಹೇಳಮ್ಮ ನೀನಾದ್ರೂ. ಅದೇ ನನಗೂ ಅನುಮಾನ ಬಂತು ಅಜ್ಜಿ, ಆದ್ರೆ ಬಿಡು ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ, ನಾನು ಹೋಗಕ್ಕಾಗಲ್ಲ. ಅವರಾದ್ರೂ ಹೆಂಗೋ ಕಾಯ್ತಾ ಇದಾರಲ್ಲ, ಬಿಡು ಕಾಯ್ಲಿ, ಈಗ ಯಾಕೆ ಸುಮ್ಮನೆ ಅನುಮಾನ ಪಡೋದು ಅಂತ ಸುಮ್ಮನೆ ಅದೇ. ಹೌದು ಕಣೆ ನಂದಿನಿ, ಹಸ್ಗಳ್ನ ಇವರಾಗಿ ಇವರು ಮೇಸಕ್ ಹೋಗ್ತೀನಿ ಅಂತ ಹೇಳಿದ್ದು ಇವನ್ ಕಷ್ಟ ನೋಡಿ ಅಲ್ಲ, ಇವರು ಹೊಸ ಮಾರಿ ದುಡ್ಡು ಮಾಡ್ಕಮಕ್ಕೆ. ಹೊಸ ಮಾರಕ್ ಹೋಗಿದ್ರ ಇವರು? ಎಲ್ಲ ಇದಾವಲ್ಲ ಜಿ, 5 ಹಸುಗಳು ಇದಾವೆ. ಇದಾವೆ. ನಾನು ಇನ್ನ ಸ್ವಲ್ಪ ಹೋಗ್ಲಿಲ್ಲ ಅಂತಂದ್ರೆ ಒಂದ್ ಹಸನ ಮಂಗ ಮಾಯ ಮಾಡಿರೋರು. ಹೌದೇನಜ್ಜಿ, ನೀನೆಲ್ಲಿ ನೋಡ್ದೆ? ಯಾವಾಗ ಈ ಮಧು ನಾವು ನೋಡ್ಕೊಂತೀವಿ ಅಂತ ಇವಳು ಒಪ್ಕೊಂಡು ಆ ಕೊಟ್ಟಿಗೆ ಹೋಗ್ತಿದಂಗೆನೆ ಅತ್ತೇನು ಒಪ್ಸಿ ನಗ್ನಗ್ತಾ ಹಸುಗಳು ನೋಡ್ಕೊಂಡು ಹೋದ್ರು. ನನ್ಗೆ ಅವಾಗಲೇ ಅನುಮಾನ ಬಂತು, ಇವರು ಏನೋ ಬೇರೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ 2 ದಿವಸ, ಮೊದಲನೇ ದಿವಸನೂ ಹೋಗಿದ್ದೆ, 2ನೇ ದಿವಸನೂ ಹೋಗಿದ್ದೆ. 2ನೇ ದಿವಸನೇ ಸಿಗಿಬಿದ್ರು ನೋಡಿ ಇವರು. 2ನೇ ದಿವಸನೇ ಒಂದ್ ಹಸನ 50,000 ಕಾಲ ವ್ಯಾಪಾರ ಮಾಡಿ ಕೊಡ್ತಿದ್ರು ಪಕ್ಕದೂರವನಿಗೆ. ಅವನು ತಗೊಂಡೋಗಿ ಎತ್ಲಾಗೋ ಸಾಕ್ಸನು. ನಿಜನಾ? ಹೌದು ಕಣೆ ನಂದಿನಿ, ನಿಜಾನೇ. ಇವರೇನೇನು ಒಳ್ಳೆಯವರಾಗ್ಯವ್ರೆ, ಬದಲಾಗ್ಯವ್ರೆ ಅಂತ ತಿಳ್ಕೊಂಡಿದ್ರ ನೀವಿಬ್ರು? ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ, ನಾನು ಸತ್ರು ಇವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡ್ರಿ ನೀವಿಬ್ರು. ನಂಬಿದ್ರೆ ಅಂದ್ರೆ ನಿಮ್ಮನ್ನ ಮಣ್ಣಾಗ ಹಾಕಿ ಮುಚ್ಚಿಬಿಡ್ತಾರೆ ಇವರು ಅಂತವ್ರು. ಜಿ, ನೀನು ಯಾರ ಹತ್ರನೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ದೆ ತಾನೆ? ಅದಕ್ಕೆ ನಾವು ಇಷ್ಟ ದಿನ ಹಸುಗಳನ್ನೆಲ್ಲ ನಾವೇ ಕಾಯ್ತಿದ್ವಿ. ಇನ್ಮೇಲೆ ನಾವು ಕಾಯಲ್ಲ ಬಿಡು. ನೀನು ಹೇಳಲ್ಲ ಅಂತ ಹೇಳಿದಕ್ಕೇನೆ ನಾವು ಕಾಯ್ತಿದ್ವಿ. ಅತ್ತೆ, ಇನ್ಮೇಲೆ ನಾವು ಹೊಸ ಹೊಡ್ಕೊಂಡು ಹೋಗೋದು ಬೇಡ. ಹೌದೌದು, ನೀನು ಯಾರಿಗೂ ಹೇಳಲ್ಲ ಅಂದಿದ್ಕೆ ಕಾಣತ್ತೆ ನಾವು ಕಾಯ್ತಾ ಇದ್ದಿದ್ದು. ಈಗ ಇವರಿಬ್ರಿಗೂ ಹೇಳಿ ನಮ್ಗೆ ಅವಮಾನ ಮಾಡ್ತಾ ಇದ್ಯಾ? ನಾನು ಹೇಳಲ್ಲ ಅಂತ ಹೇಳಿದ್ದೆ, ಆದ್ರೆ ನಿಮ್ಗೆ ದುಡ್ಡು ಇಸ್ಕೊಳ್ರಿ ಅಂತ ಹೇಳಿದ್ನ? ಸುಳ್ಳು ಹೇಳಿ ಯಾಕೆ ಇಸ್ಕೊಂಡ್ರಿ ದುಡ್ಡ? ಯಾಕೆ ಇಸ್ಕೊಂಬಕ್ ಹೋಗಿದ್ರೆ?
ಏನೋ ಅವ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂತೀರಾ ನೀವು ನಿಮ್ಮ ನಮ್ಮ ಮನೆಗೆ ಇಕ್ಕೊಂಡು ಮುದ್ದೆ ಹಾಕ್ತಿರೋದೇ ಹೆಚ್ಚು ಅಂತದ್ರಾಗೆ ಈ ತರ ಎಲ್ಲ ಸುಳ್ಳು ಹೇಳಿ ದುಡ್ಡು ಕೀಳಕ್ ನೋಡ್ತಾರೆ. ಸಿದ್ಧ ಇನ್ನೆಂದಾದ್ರೂ ಇವ್ರಿಗೆ ₹1 ಕೊಟ್ಕಿಟ್ಟಿಯ ಹೇಳಿರ್ತೀನಿ. ಆಯ್ತು ಬಿಡಜ್ಜಿ, ನಾನು ಇವ್ರನ್ನ ನಿಜವಾಗ್ಲೂ ಬದಲಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇಂಥ ಮೋಸ ಮಾಡಕ್ಕೆ ಕಾತ್ಕೊಂಡಿದ್ರು ಅಂತನ ಇವತ್ತೇ ಗೊತ್ತಾಗಿದ್ದು. ಬಿಡು, ಇನ್ಮೇಲೆ ಇವ್ರು ಹೋಗೋದೇ ಬೇಡ, ನಾನೇ ಹೋಗ್ತೀನಿ. ಹೆಂಗೂನು ಇವಾಗ ಇವರು ಹುಷಾರಾಗಿದ್ದಾರೆ, ಅವ್ರಿಗೆಲ್ಲ ಮಾತ್ರೆ ಟಾನಿಕು ಎಲ್ಲನ ಹೇಳ್ಕೊಟ್ಟು ಬರ್ದಿಕ್ಕಿ ಹೋಗ್ತೀನಿ. ಈ ಟೈಮ್ನಾಗ ಇದನ್ನೇ ತಗೋಬೇಕು ಅಂತನ ಇವರು ಹೊಸ ಕಾಯಕ್ಕೆ ಹೋಗೋದೇ ಬೇಡ, ನಾನೇ ಹೋಗ್ತೀನಿ ಇನ್ಮೇಲೆ. ಹೋಗು, ಯಾರು ಬೇಡ ಅಂದ್ರು? ಇಷ್ಟ ದಿನ ಹೋಗೋಳು ಎಲ್ಲಿದ್ಲ? ಇಷ್ಟ ದಿನ ಮಾತ್ರ ನಾವು ಕಾಯ್ದಿದ್ದೀವಿ, ಇವಾಗ ಅಲ್ಲೇ ಚೆನ್ನಾಗಿ ಆಗ್ತಿದ್ದಂಗೆ ಇವಳು ಹೋಗ್ತಾಳಂತೆ. ಮುಚ್ಚು ಬಾಯಿ. ಅಲ್ಲ, ಒಂದೇ ಮನೆಗೆ ಇಕ್ಕೊಂಡು ನಮ್ಗೇನೆ ದ್ರೋಹ ಬಗ್ಗೆ ನೋಡ್ತಾ ಇದೆಯಲ್ಲ, ನಾಚಿಕೆಗಲ್ವೇ ನಿಮ್ಮದು ನಿಮ್ಗೆ? ಅಯ್ಯೋ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಂದಿ ನೀವ್ಕೆ. ನೀವು ಹುಷಾರಾಗಿರಿ, ನಿನ್ ಗಂಡನ್ನ ಹುಷಾರಾಗಿ ನೋಡ್ಕೊ ನೀನು. ಅವನು ಜಲ್ ನಂಬಿಡ್ತಾನೆ ಯಾರನ್ನಾದ್ರೂ. ಏನಾನ ಒಂದು ಈಟು ಒಳ್ಳೇದು ಮಾತಾಡಿದ್ರೆ ಸಾಕು. ನಮಗೆ ಉಳಿಗಾಲ ಇಲ್ಲ, ಬಾ ಹೋಗೋಣ, ಹೊರಕ್ಕೆ ಹೋಗೋಣ. ಹೆಂಗ್ ಹೋಗ್ತಾ ನೋಡು, ಮಾಡೋದು ಮಾಡಿ ಮಳ್ರಂಗೆ. ಹೋಗ್ಲಿ ಬಿಡಿ ಅಜ್ಜಿ, ನೀವು ಅವತ್ತೇ ಹೇಳಿದ್ರೆ ನಾನು ಈ ದುಡ್ಡು ಯಾಕೆ ಕೊಡ್ತಿದ್ದೆ ಹೇಳು, ನೀನು ಯಾಕೆ ಹೇಳಿಲ್ಲ? ಮತ್ತೆ ನಿನಗೆ ಚೆನ್ನಾಗಿರ್ಲಿಲ್ವಲ್ಲಪ್ಪ? ನೋಡ್ಕೊಂಬರ ಯಾರಿದ್ರು ಹೇಳು? ನಂದಿ ನೀನು ನೋಡ್ಕೋಬೇಕಾಗಿತ್ತು, ನಿನ್ನ ಕರ್ಕೊಂಡು ಹೋಗ್ಬೇಕಾಯ್ತು, ಒಂದಕ್ಕೆ ಎರಡಕ್ಕೆ ಎಲ್ಲನ. ಅವಳು ಏನಾದರೂ ಹೊಸ ಕಾಯಕ್ಕೆ ಹೋಗಿದ್ರೆ ನಿನ್ನ ಯಾರು ನೋಡ್ಕೊಂಬರು? ನನ್ನ ಕೈಲೂ ಆಗ್ತಾ ಇರಲಿಲ್ಲ. ಹೌದಜ್ಜಿ, ಹೆಂಗೋ ಇನ್ಮೇಲೆ ನಾನೇ ಹೊಡ್ಕೊಂಡು ಹೋಗ್ತೀನಿ ಬಿಡಿ. ಇವಾಗ ಹೆಂಗೋ ಹುಷಾರಾಗಿದ್ದಾರೆ. ಸರಿ, ಆ ದುಡ್ಡು ತಗೊಂಡೋಗಿ ಒಳಗೆ ಇಕ್ಕೋಗು. ಕೊಡಸಿದ್ದ ನಿನ್ನ ಹೆಂಡತಿಗೆ? ರೀ, ನಾನು ದುಡ್ಡು ತಗೊಂಡೋಗಿ ಇಕ್ಕಿ ನಾನೇ ಹಸುಗಳನ್ನೆಲ್ಲ ಹೊಡ್ಕೊಂಡೋಗಿ ಮೇಯಿಸ್ಕೊಂಬತ್ತೀನಿ. ನಿಮಗೆ ಇವಾಗ ಒಬ್ಬರೇ ಓಡಾಡ್ತೀರಲ್ವಾ? ಆನಂದಿನಿ ಓಡಾಡ್ತೀನಿ. ಸರಿ, ನಿನಗೆ ಕಷ್ಟ ಆಗುತ್ತೇನೋ ಒಬ್ಳಿಗೆ 5 ಹಸುಗಳನ್ನ ನೋಡ್ಕೊಳಕ್ಕೆ? ಕಷ್ಟ ಆದ್ರೂ ಆಗಲಿ ಬಿಡು, ಏನು ಮಾಡೋಕ್ಕಾಗುತ್ತೆ? ನಿಮಗೆ ಈ ಥರ ತೊಂದರೆ ಆಗದಿದ್ರೆ ನೀವೇ ಹೊಡ್ಕೊಂಡು ಹೋಗ್ತಿದ್ರಿ ಅಲ್ವಾ? ಹೆಂಗೋ ಪರವಾಗಿಲ್ಲ, ನೀವು ಚೆನ್ನಾಗಾಗತ್ತಕ್ಕ ನಾನೇ ನೋಡ್ಕೊಂತೀನಿ ಇನ್ಮೇಲೆ. ಅವ್ರನ್ನ ಕಳಿಸೋದೇ ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.